ಹಲೋ ಫ್ರೆಂಡ್ಸ್, ಇವಾಗ ನೀವು ನೋಡ್ತಿದ್ದೀರಲ್ಲ ಈ ಥರ ಲೋಗೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಇವಾಗ ನೋಡೋಣ. ಅದಕ್ಕೆ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡಿ. ಈ ಥರ ನೀವು ಲೋಗೋನ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಅಂತ ಇವಾಗ ಹೇಳ್ತೀನಿ ನೋಡಿ. ಫಸ್ಟು ನೀವು ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇವನ್ನ ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲಿ ಕೊಟ್ಟಿರ್ತೀನಿ ಅಂತ. ಅವಾಗ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಲೋಗೋನ ಕ್ರಿಯೇಟ್ ಮಾಡೋ. ಓಕೆ, ಫಸ್ಟು ಒಂದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡನ್ನ ತೊಗೊಳ್ಬೇಕಾಗತ್ತೆ. ಬ್ಯಾಕ್ಗ್ರೌಂಡಿಗೆ ಹೋಗಿ ಬ್ಲ್ಯಾಕ್ ಬ್ಯಾಕ್ಗ್ರೌಂಡನ್ನ ತೊಗೊಳ್ಳಿ. ಆಮೇಲೆ ಇದನ್ನು ಕ್ರ್ಯಾಪ್ ಮಾಡ್ಕೊಳ್ಳಿ. ಎಷ್ಟಂದರೆ ಇನ್ಸ್ಟಾಗ್ರಾಮ್ ಇದೆ ನೋಡಿ, ಇನ್ಸ್ಟಾಗ್ರಾಮ್ ಇಲ್ಲಿ ಇಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾಡ್ ಫೋಟೋಸ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ನೀವು ಫೋಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇವನ್ನ ಕೊಟ್ಟಿರ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲಿ ಕೊಡ್ತೀನಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ನಾನು ಅವನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಎಲ್ಲನೂ ಒಮ್ಮೆಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ತಿದ್ದೀನಿ. ಆಯಿತು ಫ್ರೆಂಡ್ಸ್, ಇವಾಗ ನಾನು 4 ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡೆ. ಇವಾಗ ಇವನ್ನ ಬ್ಯಾಕ್ಗ್ರೌಂಡನ್ನ ಕಟ್ ಮಾಡಬೇಕಾಗುತ್ತೆ. ಡಾಟಾ ಆಪ್ ಇದೆ ಫ್ರೆಂಡ್ಸ್, ಮಾಡ್ಕೊತೀನಿ. ರಿಮೂವ್ ಬ್ಯಾಕ್ಗ್ರೌಂಡ್. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ವೇಟ್ ಮಾಡಬೇಕಾಗುತ್ತೆ. ಆಯಿತು, ಒಂದಾದ್ರು ಬ್ಯಾಕ್ಗ್ರೌಂಡ್ ಕಟ್ ಆಯಿತು. ಈಗ 4 ಲೇಯರ್ಸ್ನ ಬ್ಯಾಕ್ಗ್ರೌಂಡ್ನ ಕಟ್ ಮಾಡ್ಕೊಳ್ಬೇಕು. ಎರಡಾಯಿತು. ಆಯಿತು ಫ್ರೆಂಡ್ಸ್, ಇವಾಗ ಎಲ್ಲ ಬ್ಯಾಕ್ಗ್ರೌಂಡ್ ಕಟ್ ಆಯಿತು. ಗೈಸ್, ನಿಮಗೆ ಹೆಸರು ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಅದನ್ನು ಕ್ಯಾನ್ಸಲ್ ಮಾಡ್ತೀನಿ. ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕಿದೆ, ಆದರೆ ಅದನ್ನು ಇವಾಗ ಯೂಸ್ ಮಾಡಲ್ಲ. ಹೇಗೆ ಕ್ರಿಯೇಟ್ ಮಾಡೋದಂತ ನಿಮಗೂ ಕೂಡ ಹೇಳ್ತೀನಿ. ನೀವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಒಂದು 5 ನಿಮಿಷ ಎಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊತೀನಿ. ಫ್ರೆಂಡ್ಸ್, ಇವಾಗ ಅದು ಸೆಲೆಕ್ಟ್ ಆಯಿತು. ಇವಾಗ ಬ್ಯಾಕ್ ಬಂದುಬಿಟ್ಟು ಮಾತ್ರ ಈ ಪಿಕ್ಸೆಲ್ ಆ್ಯಪ್ ಅಂತ ಆ್ಯಪ್ ಇರಬೇಕಾಗುತ್ತೆ. ನಾನು ಆ್ಯಪ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇವಾಗ ಮೇಲ್ಗಡೆ ಪ್ಲಸ್ ಅಂತ ಐಕನ್ ಕಾಣ್ತಿರ್ಬೋದು, ಅದರ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಒತ್ತಿ. ಅದಾದಮೇಲೆ ನೀವು ಇವಾಗ ಡಬಲ್ ಟ್ಯಾಪ್ ಮಾಡಬೇಕಾಗುತ್ತೆ. ಅದರ ಮೇಲೆ ನಿಮಗೆ ಯಾವ ಹೆಸರು ಬೇಕೋ ಅದನ್ನ ಟೈಪ್ ಮಾಡಬೇಕಾಗುತ್ತೆ. ನಾನು ಇವಾಗ ನನ್ನ ಚಾನಲ್ ನೇಮನ್ನ ಸೆಲೆಕ್ಟ್ ಮಾಡ್ತೀನಿ, ಕಿಂಗ್ ಎಡಿಟ್ಸ್ ಕನ್ನಡ. ಆದಮೇಲೆ ಕ್ಯಾಪಿಟಲಲ್ಲಿ ಇವಾಗ ತಗೊಳ್ತೀನಿ. ಇವಾಗ ನೀವು ಇನ್ನೂ ಸ್ವಲ್ಪ ರೊಟೇಟ್ ಮಾಡ್ಕೋಬೇಕು, ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು. ಆಮೇಲೆ ಈ ಕಡೆ ಬಂದರೆ ಸ್ಟ್ರೋಕ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಆಮೇಲೆ ಶ್ಯಾಡೋ ಎನೇಬಲ್ ಮಾಡ್ಕೊಳ್ಳಿ. ಅದಾದಮೇಲೆ ಕಲರ್ ಅಂತ ಆಪ್ಷನ್ ಇರುತ್ತೆ ನೋಡಿ, ಕಲರ್ ಬೇಡ, ಟೆಕ್ಸ್ಚರ್ ಅಂತ ಈ ಇದಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಗ್ಯಾಲರಿಯಲ್ಲಿ ಹೋಗಿ ಈ ಕ್ರೆಡಿಟ್ ಇದೆಯಲ್ಲ ಫ್ರೆಂಡ್ಸ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಅದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಒಂದು ಯೆಲ್ಲೋ ಕಲರ್ನು ಸ್ವಲ್ಪ ಇದಾಯಿತು.
ಆಯಿತು ಫ್ರೆಂಡ್ಸ್. ಈ ಕಡೆ ಸ್ಕ್ರೋಲ್ ಮಾಡ್ಕೋತಾ ಹೋಗಿ ಇಲ್ಲಿ 3D ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಶ್ಯಾಡೋ ಅಂತ 3D ಶ್ಯಾಡೋ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎನೇಬಲ್ ಮಾಡ್ಕೊಳ್ಳಿ. ಅದನ್ನು ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಇದು 40 ಇದೆಲ್ಲ, ಇದನ್ನು ಒಂದು 80 ಇಟ್ಕೊಳ್ಳಿ. 80 ಸಾಕು, 80 ಇಟ್ಕೊಳ್ಳಿ. ಆಮೇಲೆ ರಿಫ್ಲೆಕ್ಷನ್ ಅಂತ ಆಪ್ಷನ್ ಇದೆ, ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಸ್ವಲ್ಪ ತಗಡೆ ಇಟ್ಕೊಳ್ಳಿ, ಸಾಕು, ಅಷ್ಟೇ ಇರಲಿ. 10% ಇಟ್ಕೊಳ್ಳಿ. ಆಮೇಲೆ 3D ಟೆಕ್ಸ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು 7 ಆಗಿರುತ್ತೆ, ಬೇಡ ಒನ್ನಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಫಾಂಟ್ನ ಚೇಂಜ್ ಮಾಡ್ಕೊಳ್ತೀನಿ. ಫಾಂಟನ್ನು ರೀಸೆಂಟಾಗಿ ಯೂಸ್ ಮಾಡಿದ್ದೀನಿ. ಆ ಫಾಂಟ್ ಇಲ್ಲಿ ಇರುತ್ತೆ ನೋಡಿ, ಅಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದಾಗ ಇಲ್ಲೇ ಕೆಳಗಡೆ ಇರುತ್ತೆ, ಇಲ್ಲಿದೆ ನೋಡಿ, ಇಲ್ಲಿದೆಯಲ್ಲ, ಈ ಫಾಂಟ್ನ ಯೂಸ್ ಮಾಡ್ಕೊಳ್ಳಿ. ಆಯಿತು ಫ್ರೆಂಡ್ಸ್, ಇವಾಗ ಅದನ್ನ ನಾನು ಸೇವ್ ಮಾಡ್ಕೊಳ್ತೀನಿ. ಸೇವ್ ಆ್ಯಸ್ ಇಮೇಜ್ ಅಂತ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲರಿ. ಆಯಿತು ಫ್ರೆಂಡ್ಸ್, ಇವಾಗ ಇದು ಸೇವ್ ಆಯಿತು. ಬ್ಯಾಕ್ ಬಂದುಬಿಟ್ಟು ಮತ್ತೆ ಪಿಕ್ಸೆಟ್ ಹಾಕ್ತು ಹೋಗೋಣ. ಹೋದ್ಮೇಲೆ ಈ ಆ್ಯಡ್ ಫೋಟೋ ಅಂತ ಇದೆಯಲ್ಲ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು, ಆ ಫೋಟೋ ಇವಾಗ ಆ್ಯಡ್ ಆಯಿತು. ಕರೆಕ್ಟಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಅಷ್ಟೇ ಬಿಡಿ. ಆಮೇಲೆ ಈ ಕಡೆ ಲೆನ್ಸ್ ಲೇಯರ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟು ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಅಪೋಸಿಟಿ ಅಂತ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇದನ್ನೊಂದು 80 ಇಟ್ಕೊಳ್ಳಿ. ಫಸ್ಟ್ ಆಪ್ಷನಲ್ಲಿ ಇರುತ್ತಲ್ಲ, ಇಲ್ಲಿ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಆಯಿತು ಫ್ರೆಂಡ್ಸ್, ಇವಾಗ ಸ್ವಲ್ಪ ಏನು ಮಧ್ಯದಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದು ತುಂಬ ದೊಡ್ಡದಾಗಿ ಒಂದು ಸ್ವಲ್ಪ ಸೆಕೆಂಡ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಈ ಥರ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡ್ತಿರ್ಬೋದು, ನಿಮ್ಮ ಲೋಗೋ ಈಗ ಕ್ರಿಯೇಟ್ ಆಗಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿರುತ್ತೆ, ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ.